ಮಾರ್ಚ್ 3 ವರ್ಷದ ಮೊದಲ ಚಂದ್ರಗ್ರಹಣ, ಸಮಯ, ದಿನಾಂಕ ಮತ್ತು ಭಾರತದಲ್ಲಿನ ಗೋಚರತೆಯ ಬಗ್ಗೆ ಸಂಪೂರ್ಣವಾಗಿ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬನ್ನಿ. ಫಾಲ್ಗುಣ ಮಾಸದ ಹುಣ್ಣಿಮೆಯ ದಿನದಂದು ಈ ವರ್ಷದ ಮೊದಲ ಚಂದ್ರಗ್ರಹಣ ಸಂಭವಿಸಲಿದೆ. ಇದು ವರ್ಷದ ಅತ್ಯಂತ ದೀರ್ಘಾವಧಿಯ ಗ್ರಹಣಗಳಲ್ಲಿ ಒಂದೆಂದು ಗುರುತಿಸಲ್ಪಟ್ಟಿದೆ. ವಿಶೇಷವೇನೆಂದರೆ ಈ ಬಾರಿ ಚಂದ್ರನು ಸಿಂಹ ರಾಶಿ ಮತ್ತು ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ಸಂಚರಿಸುವಾಗ ಗ್ರಹಣ ಸಂಭವಿಸುತ್ತಿರುವುದು ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ಬಹಳ ಮುಖ್ಯವಾಗಿದೆ. ಇನ್ನು ಈ ಚಂದ್ರಗ್ರಹಣದ ಪ್ರಮುಖ ಸಮಯಗಳು ಏನಪ್ಪಾ ಅಂದರೆ, ಈ ಗ್ರಹಣವು ಮಾರ್ಚ್ 3, 2026 ಮಂಗಳವಾರದಂದು ಸಂಭವಿಸಲಿದೆ. ಮೊದಲನೆಯದಾಗಿ ಗ್ರಹಣ ಪ್ರಾರಂಭವಾಗುವುದು ಮಧ್ಯಾಹ್ನ 3:20 ಮಧ್ಯಕಾಲ ಸಂಜೆ 4:34. ಇನ್ನು ಗ್ರಹಣ ಮುಕ್ತಾಯವಾಗುವುದು ಸಂಜೆ 6:47. ಒಟ್ಟು ಇದರ ಸಮಯ ಏನಪ್ಪಾ ಅಂದರೆ 3:27 ಕಾಲ ಗ್ರಹಣ ನಡೆಯಲಿದೆ. ಇನ್ನು ಭಾರತದಲ್ಲಿ ಈ ಚಂದ್ರಗ್ರಹಣ ಗೋಚರಿಸುತ್ತದೆಯೇ? ಹೌದು, ಈ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸಿಕೊಳ್ಳುತ್ತದೆ. ಆದರೆ ಭಾರತದಲ್ಲಿ ಚಂದ್ರೋದಯವಾಗುವುದು ಮೊದಲೇ ಗ್ರಹಣ ಆರಂಭವಾಗಿರುವುದರಿಂದ ನಮಗೆ ಗ್ರಹಣದ ಅಂತಿಮ ಹಂತಗಳು ಮಾತ್ರ ಕಾಣಸಿಗುತ್ತವೆ. ಭಾರತದಲ್ಲಿ ಚಂದ್ರೋದಯ ಅಂದಾಜು ಸಂಜೆ 6:22 ಕಾಣಲಿದೆ. ಗೋಚರಿಸುವ ಅವಧಿ ಏನಪ್ಪಾ ಅಂದರೆ, ಭಾರತದಲ್ಲಿ ಈ ಚಂದ್ರಗ್ರಹಣವು ಕೇವಲ 25 ನಿಮಿಷಗಳ ಕಾಲ ಮಾತ್ರ ಗೋಚರಿಸಲಿದೆ. ಭಾರತದ ವಿವಿಧ ನಗರಗಳಲ್ಲಿ ಚಂದ್ರೋದಯ ಸಮಯ ವ್ಯತ್ಯಾಸವಾಗುವುದರಿಂದ ಗ್ರಹಣ ಕಾಣಿಸುವ ಸಮಯವೂ ಕೂಡ ರಾಜ್ಯದಿಂದ ರಾಜ್ಯಕ್ಕೆ ಸ್ವಲ್ಪ ಬದಲಾಗಬಹುದು. ಇನ್ನು ಇದರ ಸೂತಕ ಅವಧಿ ಮಾಹಿತಿ ಏನಪ್ಪಾ ಅಂದರೆ, ಈ ಗ್ರಹಣವು ಭಾರತದಲ್ಲಿ ಗೋಚರಿಸುವುದರಿಂದ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಸೂತಕ ಅವಧಿಯು ಅನ್ವಯವಾಗುತ್ತದೆ. ಸಾಮಾನ್ಯವಾಗಿ ಚಂದ್ರಗ್ರಹಣಕ್ಕೆ 9 ಗಂಟೆಗಳ ಮೊದಲು ಸೂತಕ ಆರಂಭವಾಗುತ್ತದೆ. ಈ ಸಮಯದಲ್ಲಿ ದೇವಸ್ಥಾನಗಳ ಬಾಗಿಲು ಮುಚ್ಚುವುದು ಮತ್ತು ಶುಭ ಕಾರ್ಯಗಳನ್ನು ಮಾಡದಿರುವುದು ರೂಢಿಯಲ್ಲಿದೆ. ಇನ್ನು ಕರ್ನಾಟಕದಲ್ಲಿ ಎಷ್ಟು ಗಂಟೆಗೆ ಕಾಣಬಹುದು ಗೊತ್ತಾ? ಭಾರತದಲ್ಲಿ ಗ್ರಹಣ ಮುಗಿಯುವ ಹಂತದಲ್ಲಿ ಚಂದ್ರೋದಯವಾಗುವುದರಿಂದ ನಮಗೆ ಪೂರ್ಣ ಗ್ರಹಣ ನೋಡಲು ಸಿಗುವುದಿಲ್ಲ. ಸಂಜೆ 6:22 ಚಂದ್ರ ಮೂಡಿದ ನಂತರ ಕೇವಲ 25 ನಿಮಿಷಗಳ ಮಾತ್ರ ನಮಗೆ ಈ ಗ್ರಹಣ ವೀಕ್ಷಿಸಲು ಅವಕಾಶವಿರುತ್ತದೆ. ನೆನಪಿನಲ್ಲಿಡಿ, ಪ್ರತಿ ಊರಿನ ಚಂದ್ರೋದಯ ಸಮಯ ಕೂಡ ಸ್ವಲ್ಪ ವ್ಯತ್ಯಾಸವಿರಬಹುದು. ಈ ಗ್ರಹಣ ಭಾರತದಲ್ಲಿ ಗೋಚರಿಸುವುದರಿಂದ ಸೂತಕದ ಅವಧಿ ಅನ್ವಯವಾಗುತ್ತದೆ. ಗರ್ಭಿಣಿಯರು ಮತ್ತು ವಯೋವೃದ್ಧರು ಗ್ರಹಣದ ಸಮಯದಲ್ಲಿ ಜಾಗರೂಕತೆಯಿಂದ ಇರುವುದು ಒಳಿತು. ಇನ್ನು ನಮ್ಮ ಸಲಹೆ ಏನಪ್ಪಾ ಅಂದರೆ, ಗ್ರಹಣವು ಸಂಜೆ 6:47 ಮುಕ್ತಾಯವಾಗುವುದರಿಂದ ನೀವು ಗ್ರಹಣ ವೀಕ್ಷಿಸಲು ಬಯಸಿದರೆ ಎತ್ತರವಾದ ಪ್ರದೇಶ ಅಥವಾ ಅಡೆತಡೆ ಇಲ್ಲದ ಬಯಲು ಜಾಗದಲ್ಲಿ ನಿಂತು ಪೂರ್ವ ದಿಕ್ಕನ್ನು ಗಮನಿಸಿ. ಕೇವಲ 25 ನಿಮಿಷ ಮಾತ್ರ ಸಮಯ ಇರುವುದರಿಂದ ಮುಂಚಿತವಾಗಿಯೇ ಸಿದ್ಧರಾಗಿರಿ. ದೇವಸ್ಥಾನಗಳಿಗೆ ಹೋಗುವ ಪ್ಲಾನ್ ಇದ್ದರೆ ಗ್ರಹಣ ಮುಗಿದು ಶುದ್ಧೀಕರಣದ ನಂತರವಷ್ಟೇ ಬಾಗಿಲು ತೆರೆಯಲಾಗುತ್ತದೆ ಎಂಬುದು ನೋಡಬೇಕಾಗಿದೆ. ಇನ್ನು ನಿಮ್ಮ ಸಾಮಾನ್ಯವಾದ ಪ್ರಶ್ನೆಗಳು ಏನಪ್ಪಾ ಅಂದರೆ, ಗ್ರಹಣದ ಸಮಯದಲ್ಲಿ ಊಟ ಮಾಡಬಹುದಾ? ಹೌದು, ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗ್ರಹಣದ ಕಾಲದಲ್ಲಿ ಆಹಾರ ಸೇವನೆ ನಿಷಿದ್ಧ, ಅಂದರೆ ಮಾಡಬಾರದು. ಆದರೆ ಮಕ್ಕಳು, ರೋಗಿಗಳು ಮತ್ತು ಗರ್ಭಿಣಿಯರಿಗೆ ವಿನಾಯಿತಿ ಇರುತ್ತದೆ. ಗ್ರಹಣ ಮುಗಿದ ನಂತರವಷ್ಟೇ ಸ್ನಾನ ಮಾಡಿ ಊಟ ಮಾಡುವುದು ವಾಡಿಕೆಯಾಗಿದೆ. ಇನ್ನು ಎರಡನೇ ಕ್ವೆಶ್ಚನ್ ಏನಪ್ಪಾ ಅಂದರೆ, ಈ ಚಂದ್ರಗ್ರಹಣವನ್ನು ಬರಿಗಣ್ಣಿನಿಂದ ನೋಡಬಹುದಾ? ಹೌದು, ಸೂರ್ಯಗ್ರಹಣದಂತೆ ಈ ಚಂದ್ರಗ್ರಹಣ ವೀಕ್ಷಿಸಲು ವಿಶೇಷ ಕನ್ನಡಕಗಳ ಅಗತ್ಯವಿಲ್ಲ. ನೀವು ನೇರವಾಗಿ ಬರಿಗಣ್ಣಿನಿಂದ ಚಂದ್ರನನ್ನ ನೋಡಬಹುದು. ಇದು ಸುರಕ್ಷಿತವಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವೆನಿಸಿದರೆ ನಿಮ್ಮೆಲ್ಲ ಸ್ನೇಹಿತರಿಗೂ ಹಾಗೂ ಯಾರು ಗರ್ಭಿಣಿ ಇರುತ್ತಾರೆ ಅವರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.